ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಲೆಟ್ಸ್ ಸಿ ವಾಟ್ಸ್ ಇನ್ ಮೈ ಬ್ಯಾಗ್. ಬಟ್ ವಾಟ್ಸ್ ಇನ್ ಮೈ ಬ್ಯಾಗ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಬ್ಯಾಗಿಂದ ಎಲ್ಲ ಆಚೆ ತೆಗೆದು, ಯಾಕಂದರೆ ಬ್ಯಾಗ್ ಕ್ಲೀನ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೇ ಗುಡ್ ದಟ್ ನಾನು ಈ ಎಪಿಸೋಡ್ ಮಾಡೋ ಮೂಲಕನಾದರೂ ತುಂಬ ದಿವಸ ಆದಮೇಲೆ ನನ್ನ ಬ್ಯಾಗ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ವಾಟ್ಸ್ ಇನ್ ಮೈ ಬ್ಯಾಗ್ ಉಲ್ಟಾ ಅಂದರೆ ಐ ಪುಟ್ ಎವ್ರಿಥಿಂಗ್ ಇನ್ ಟು ಮೈ ಬ್ಯಾಗ್. ಲೆಟ್ಸ್ ಸ್ಟಾರ್ಟ್. ಐ ವಿಲ್ ಲೆಟ್ ಯು ನೋ ನನ್ನ ಬ್ಯಾಗಲ್ಲಿ ಯೂಶ್ವಲಿ ಏನೇನು ಇಟ್ಕೊಂಡಿರ್ತೀನಿ ಅಂತ. ಸೊ ಬಿಗಿನಿಂಗ್ ವಿತ್, ಈಗ ನನಗೆ ತುಂಬ ಕೋಲ್ಡ್ ಇದೆ. ಸೊ ಸ್ಟೆಪ್ಸಿಲ್ಸ್ ಟ್ಯಾಬ್ಲೆಟ್ಸ್ನ ನಾನು ಯೂಶ್ವಲಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಸಡನ್ನಾಗೆ ಮಾತಾಡೋಕ್ಕಾಗಲ್ಲ, ಗಂಟ್ಲು ಕರ ಅಂತಿರುತ್ತೆ, ಯಾಕೆ ಸುಮ್ಮನೆ ಅಂತ ಸ್ಟೆಪ್ಸಿಲ್ಸು. ಬಟ್ ಸ್ಟೆಪ್ಸಿಲ್ಸ್ ಮಾತ್ರ ಇರೋದಿಲ್ಲ ನನ್ನ ಬ್ಯಾಗಲ್ಲಿ. ನಾನು ಟ್ಯಾಬ್ಲೆಟ್ಸು ಕಡಿಮೆ ತಿನ್ನೋದಾಗಿದ್ರೂ ತಲೆನೋವು ಟ್ಯಾಬ್ಲೆಟ್ ನನ್ನ ಹತ್ರ 100% ಇರುತ್ತೆ. ಸೊ ಯಾರಿಗಾದ್ರೂ ತಲೆನೋವು ಇದೆ ಅಂದರೆ ನಾನು ಒಂದು ಟ್ಯಾಬ್ಲೆಟ್ ಎತ್ಕೊಟ್ಬಿಡ್ತೀನಿ. ಸೊ ಸ್ಟೆಪ್ಸಿಲ್ಸ್ ವಿಚ್ ಗೋಸ್ ಫಸ್ಟ್. ಇದು ಮೌತ್ ಫ್ರೆಶ್ನರ್. ಇವಾಗ ಸಡನ್ನಾಗಿ ನಾವೆಲ್ಲೋ ಹೋಗಿರ್ತೀವಿ ಆ್ಯಂಡ್ ಯಾರ ಹತ್ರ ನಾವು ಮಾತಾಡ್ತಾ ಇರ್ತೀವಿ, ಬಾಯಿ ವಾಸನೆ ಹೊಡಿತಾ ಇದೆ ಅಂತ ಜನರಲಿ ಎಲ್ಲರಿಗೂ ಇದೊಂದು ನೋಷನ್ ಇದ್ದೇ ಇರುತ್ತೆ, ಬಾಯಿ ಸ್ಮೆಲ್ ಆಗ್ತಿರ್ಬಹುದೇನೋ ಅಂತ. ಆ್ಯಂಡ್ ಸಡನ್ನಾಗಿ ಎಲ್ಲೋಗಿ ಹಲ್ಲುಜ್ಕೊಂಡು ಬರೋಕ್ಕಾಗತ್ತಾ, ಅಥವಾ ಮೌತ್ ಫ್ರೆಶನ್ ಮಾಡ್ಕೊಳ್ಳೋಕ್ಕೆ ಸೋಂಫ್ ಎಲ್ಲ ಉಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಹ್ಯಾಂಡಿಯಾಗೆ ಒಂದು ಮೌತ್ ಫ್ರೆಶ್ನರ್ ಇಟ್ಕೊಂಡಿರ್ತೀನಿ. ಯೂಶ್ವಲಿ ಇದು ನನ್ನ ಹತ್ರ ಇರೋದಿಲ್ಲ, ಬಟ್ ಸ್ಟಿಲ್ ಯಾವಾಗಾದರೂ ಇಂಪಾರ್ಟೆಂಟಾಗೆ, ಬಿಕಾಸ್ ಇದು ನನ್ನ ಬ್ಯಾಗಿಗೆ ಬಂದಾಗಲಿಂದ ನನಗೆ ಲೈಕ್ ಐ ಆಮ್ ಸೋ ಹ್ಯಾಪಿ. ಯಾರ ಹತ್ರ ಮಾತಾಡಬೇಕಾದ್ರೂ ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ಸೊ ಮೌತ್ ಫ್ರೆಶ್ನರ್. ಇದು ಒಂದು ಸಣ್ಣ ಹ್ಯಾಂಡ್ ವಾಶ್. ನಾನು ಎಲ್ಲರೂ ಹೋಗ್ತೀನಿ ಅಂದರೆ ನನಗೆ ಹ್ಯಾಂಡ್ ವಾಶು, ಬೇರೆಯವ್ರ ಹ್ಯಾಂಡ್ ವಾಶ್ ಮೇಲೆ ಅಷ್ಟು ನಂಬಿಕೆ ಇರೋದಿಲ್ಲ, ಅಥವಾ ಅಲ್ಲಿಂದ ಏನಾದರೂ ಕ್ರಿಮಿ ಕೀಟಾಣುಗಳು ಬಂದ್ಬಿಡುತ್ತೆ ಅಂತ ನನಗೆ ಅಫ್ಕೋರ್ಸ್ ಕೊರೋನಾ ಟೈಮ್ ಆದಮೇಲೇ ನನಗೆ ಭಯ ಆಗಿರೋದು. ಸೊ ಆವಾಗಲಿಂದ ಒಂದು ಸಣ್ಣ ಹ್ಯಾಂಡ್ ವಾಶ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಆ ಮಾತಿಗೆ ನನ್ನ ಹತ್ರ ಇದ್ದೇ ಇರುತ್ತೆ. ಸೊ ಏನೇ ಆದ್ರೂ ನಾನು ಹ್ಯಾಂಡ್ ವಾಶ್, ಹ್ಯಾಂಡ್ ಸ್ಯಾನಿಟೈಸರ್ ನನ್ನದೇ ಯೂಸ್ ಮಾಡೋದು, ಇದೆರಡು. ಇದಾದಮೇಲೆ ಇದು ಒಂದು ಗ್ಲೂಟಾಥಯೋನ್ ಆ್ಯಂಡ್ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್. ಇದು ಯೂಶ್ವಲಿ ಸಂಜೆ ಹೊತ್ತು ನೀರಿಗೆ ಇದನ್ನು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು, ಒಂದು ಚಿಕ್ಕ ಲೋಟದ ನೀರಿಗೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಕುಡಿತೀನಿ. ಏನೋ ನನ್ನ ಫ್ರೆಂಡ್ ಹೇಳಿದ್ಲು ಇದನ್ನು ಕುಡಿಯೋದ್ರಿಂದ ರೇಡಿಯಂಟ್ ಸ್ಕಿನ್ ಬರುತ್ತೆ ಅಂತ. ಇದನ್ನು ಅವಳು ನನಗೆ ಸಜೆಸ್ಟ್ ಮಾಡಿದ್ಲು. ಸೊ ನಾನು ಆಯಿತು ಟ್ರೈ ಮಾಡೋಣ ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಂಗೆ ರೇಡಿಯಂಟ್ ಸ್ಕಿನ್ ಬಂತು ಇಲ್ವೋ, ಆದರೆ ಸಂಜೆ ಹೊತ್ತು ಒಂಥರ ಜ್ಯೂಸ್ ಥರ ಏನಾದರೂ ಕುಡಿಯೋಕ್ಕಂತೂ ಸಿಕ್ತು. ಸೊ ಇದಾದಮೇಲೆ ಒಂದು ಸಣ್ಣ ಪರ್ಫ್ಯೂಮ್ ಬಾಟಲ್. ಇದೇನು ತುಂಬ ಕಾಸ್ಟ್ಲಿ ಬಾಟ್ಲ್ ಅಲ್ಲ, ಇದು ಒಂದು ಸ್ವಲ್ಪ ಕಡಿಮೆ ಬಜೆಟ್ದೆ. ಬಟ್ ಇದೊಂಥರ ಪಾರ್ಕಲೆಲ್ಲ ಇದೆ ಇದರೊಳಗಡೆ. ಇದು ಬಾಡಿ ಮಿಸ್ಟ್. ಇಟ್ಸ್ ವೆರಿ ನೈಸ್. ಆ್ಯಂಡ್ ತುಂಬ ಜನ ನನಗೆ ಇದನ್ನು ಪರ್ಫ್ಯೂಮ್ ಆಗಿ, ಯಾವ ಪರ್ಫ್ಯೂಮ್ ನಿಮ್ಮದು, ಯಾವ ಪರ್ಫ್ಯೂಮ್, ಇದ್ರ ಪ್ರೈಸ್ ಏನು ತುಂಬ ಜಾಸ್ತಿ ಏನಿಲ್ಲ, ಇನ್ನು 199 ರುಪೀಸ್ ಅಷ್ಟೇ. ಇದು ನಾನು ಎಷ್ಟು ಕಾಸ್ಟ್ಲಿ ಪರ್ಫ್ಯೂಮ್ಸ್ ಹಾಕೊಂಡು ಹೋದ್ರು ಯಾರೂ ಕೇಳಿಲ್ಲ. ಇದು 199 ರೂಪಾಯಿ ಪರ್ಫ್ಯೂಮ್ ಹಾಕೊಂಡಾಗಿಂದ ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಐ ಆಮ್ ಸೋ ಸರ್ಪ್ರೈಸ್ಡ್. ಬಟ್ ತುಂಬ ಉಪಯೋಗ ಬಂದಿದೆ ಇದು. ಸೊ ಅಫ್ಕೋರ್ಸ್ ನಾನೊಂದು ಆ್ಯಕ್ಟರ್ ಆಗಿರೋದ್ರಿಂದ ನನ್ನ ಹತ್ರ ಮೇಕಪ್ ಐಟಮ್ಸ್ ಸ್ವಲ್ಪ ಇದ್ದೇ ಇರುತ್ತೆ. ನನ್ನ ಮುಖದ ಮೇಲೆ ಮೇಕಪ್ ಇರುತ್ತೋ ಇಲ್ವೋ, ನನ್ನ ಬ್ಯಾಗಲ್ಲಂತೂ 100% ಇರುತ್ತೆ. ಸೊ ದಿಸ್ ಇಸ್ ವಾಟರ್ ಸ್ಪ್ರೇ. ಇದು ಒಂದು ಸಣ್ಣ ಸ್ಪ್ರೇ ಇಟ್ಕೊಂಡಿದ್ದೀನಿ ನಾನು. ಸೊ ಸಣ್ಣ ವಾಟರ್ ಸ್ಪ್ರೇ ಇದೆ, ನೀರು. ನಾನು ಅವಾಗ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಯಾವಾಗಾದರೂ ಫ್ರೆಶನ್ ಅಪ್ ಆಗಬೇಕು ಅಂದರೆ ಸಡನ್ನಾಗಿ ವಾಟರ್ ಸ್ಪ್ರೇ ಮಾಡಿಕೊಂಡು ಒಂದು ಫ್ರೆಶ್ ಫೀಲಿಂಗ್, ಅದಾದಮೇಲೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಏನಾದ್ರು ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ವಾಟರ್ ಸ್ಪ್ರೇ. ಅದಾದಮೇಲೆ ಲಿಪ್ಸ್ಟಿಕ್ 1, ಲಿಪ್ಸ್ಟಿಕ್ 2, ಲಿಪ್ಸ್ಟಿಕ್ 3, ಲಿಪ್ಸ್ಟಿಕ್ 4, 4 ಲಿಪ್ಸ್ಟಿಕ್ಕು. ಇದು ಎರಡು ಬಂದು ಮೈಲ್ಡ್ ಟೋನೆ, ಅಂದರೆ ನೂಡ್ ಟೋನ್ ಅಂತಾರಲ್ಲ ಆ ಥರ. ನೋಡಿ, ಇದು ಹೊಸದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕಿಂತ ನೂಡ್ ಶೇಡ್ ಕೇಳಿದೆ, ಅವ್ರು ಯಾರೋ ನನಗೆ ಮೋಸ ಮಾಡಿ. ಸೊ ಇದು ಇನ್ನೊಂದು, ಇದು ಸ್ವಲ್ಪ ಡಾರ್ಕ್ ಪಿಂಕು. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಫುಲ್ ಡಾರ್ಕ್ ಇದೆ. ಇನ್ನೊಂದು ಒಂಥರ ಮಾಯ್ಶ್ಚರೈಸಿಂಗ್ ಎಫೆಕ್ಟ್ ಇರುತ್ತೆ. ಸೊ ಇದನ್ನು ಸ್ವಲ್ಪ ಯೂಸ್ ಮಾಡ್ತೀನಿ. ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಸೊ 4 ಲಿಪ್ಸ್ಟಿಕ್ಸ್ ಆ್ಯಂಡ್ 4 ಡಿಫ್ರೆಂಟ್ ಬ್ರ್ಯಾಂಡ್ಸ್. ಆ್ಯಂಡ್ ದೆನ್ ಇದು ಒಂದು CC ಕ್ರೀಮು. ಸಡನ್ನಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಉಪಯೋಗಕ್ಕೆ ಬರುತ್ತೆ. ಸೊ 1 CC ಕ್ರೀಮ್ ಐ ವಿಲ್ ಹ್ಯಾವ್. ಈ CC ಕ್ರೀಮ್ನು ನಾನು ನನ್ನ ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಾಕ್ಕೊಳ್ತೀನಿ. ಯಾರೂ ಅದನ್ನು ರೆಕಮೆಂಡ್ ಮಾಡಲ್ಲ, ನಾನು ಬೈಕೊಳ್ತಾರೆ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಲಿಪ್ ಬಾಮ್.
ಯಾಕೆ ಅಂದರೆ ಆಬ್ವಿಯಸ್ಲಿ ವ್ಯಾಸ್ಲಿನ್ ಲಿಪ್ ಕೇರ್ ಇದು ಆ್ಯಂಡ್ ಐ ರಿಯಲಿ ಲೈಕ್ ದಿಸ್ ಲಿಪ್ ಕೇರ್. ಇದು ನನ್ನ ಕಾಜಲ್, ಆ್ಯಕ್ಚುಲಿ 2 ಕಾಜಲ್ ಇರಬೇಕಲ್ಲ. ಇವಾಗ ತಾನೇ ಒಂದು ಯೂಸ್ ಮಾಡಿದೆ, ಸೊ ಅದು ರೂಮಲ್ಲಿದೆ. ಇನ್ನೊಂದು ಇದೆರಡು ಐಲೈನರ್ಸ್. ಈ ಐಲೈನನ್ನ ಕೊಂಡ್ಕೊಂಡೆ ಆ್ಯಂಡ್ ಇದ್ರದ್ದು ಬ್ರಷ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸೊ 1 more ಕೊಂಡ್ಕೊಂಡೆ. ಸೊ 2 ಐಲೈನರ್ಸ್ ಐ ಹ್ಯಾವ್. ಇದು ಅನದರ್ ಲಿಪ್ ಬಾಮ್. ಲಿಪ್ ಬಾಮ್ ನಾನು ಯೂಶ್ವಲಿ ಡಿಫ್ರೆಂಟಾಗಿ ಕ್ಯಾರಿ ಮಾಡ್ತಿರ್ತೀನಿ. ಒಂದು ಟಿಂಟೆಡ್ ಲಿಪ್ ಬಾಮ್ ಅಂತ ಹೇಳ್ತಾರಲ್ಲ, ಸೊ ಅದೇ ನನ್ನ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಂದು ಸತಿ ಅದನ್ನು ಹಾಕ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾರೂ ಕೇಳೋದಿಲ್ಲ. ಸೊ ಐ ಫೀಲ್ ದಟ್ಸ್ ಅ ಗ್ರೇಟ್ ಥಿಂಗ್. ಅದಾದಮೇಲೆ ನನ್ನ ಚಾರ್ಜರ್ ವೆರಿ ಇಂಪಾರ್ಟೆಂಟ್. ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ವಿತ್ ದ ಚಾರ್ಜರ್ ಅಫ್ಕೋರ್ಸ್ ಪವರ್ ಬ್ಯಾಂಕ್ ಇದು ಜಿಯೋ ಅವ್ರು ನನಗೆ ಕೊಟ್ಟಿದ್ರು. ಸೊ ಆವಾಗಲಿಂದ ಇದು ನನ್ನ ಹತ್ರ ಇದೆ. ಅದಕ್ಕೆ ಮುಂಚೆ ಇನ್ನೊಂದಿತ್ತು, ಬಟ್ ಅದು ಹಾಳಾದಮೇಲೆ ದಿಸ್ ಇಸ್ ವಾಟ್ ಇಸ್ ಹೆಲ್ಪಿಂಗ್ ಮೀ ಔಟ್. ಫೋನ್, ಇನ್ನೊಂದು ಫೋನ್ ಎಲ್ಲೋ ಇದೆ ಗೊತ್ತಿಲ್ಲ. ಅದಾದಮೇಲೆ ಪೆನ್, ಯೂಶ್ವಲಿ ಪೆನ್ ನನ್ನ ಹತ್ರ ಇದ್ದೇ ಇರುತ್ತೆ. ಪೆನ್ ಮತ್ತು ಒಂದು ನೋಟ್ಬುಕ್ ಇರುತ್ತೆ. ನಾನು ಈಗ ತಾನೇ ನೋಟ್ಬುಕ್ಕು ಪೆನ್ನೆಲ್ಲ ಯೂಸ್ ಮಾಡಿದೆ, ಸೊ ಅದನ್ನು ಹೊರಗಡೆ ಇಟ್ಟಿರ್ತೀನಿ. ಸೊ ಬಟ್ ಪೆನ್ ಇರುತ್ತೆ. ಆ್ಯಂಡ್ ಒಂದು ಸಣ್ಣ ಕೂಂಬ್, ಎಮರ್ಜೆನ್ಸಿ ಯೂಸೇಜ್, ಸೊ ಕೂಂಬ್ ಇದ್ದೇ ಇರುತ್ತೆ. ಓಕೆ, ಇದು ನಾನು ಸ್ವಲ್ಪ ಓಲ್ಡ್ ಸ್ಕೂಲು, ಅದಕ್ಕೆ ಇದು ನನ್ನ ವೋಟರ್ ಐ ಡಿ ಸ್ಲಿಪ್ ಥರ ಇಟ್ಕೊಂಡಿದ್ದೀನಿ. ಇದು ಏನಂತಾರೆ ವಿಸಿಟಿಂಗ್ ಕಾರ್ಡ್ಸ್, ನನಗೆ ತುಂಬ ಇಂಪಾರ್ಟೆಂಟ್ ವಿಸಿಟಿಂಗ್ ಕಾರ್ಡ್ಸ್ ಮರ್ತೋಗದೆ ಇರಲಿ ಅಥವಾ ಯಾವಾಗಾದ್ರೂ ನೆನಪಿಗೆ ಬರಲಿ ಅಂತ. ಸೊ ವಿಸಿಟಿಂಗ್ ಕಾರ್ಡ್ಸು ಮತ್ತು ಇದು ಶಾಪಿಂಗ್ ಕಾರ್ಡ್ಸ್. ಇದೆಲ್ಲ ಶಾಪಿಂಗ್ ಹೋಗ್ತೀನೋ ಇಲ್ವೋ, ಶಾಪಿಂಗ್ ಕಾರ್ಡ್ಸ್ ಅಂತೂ ತುಂಬ ಇದೆ. ದೀಸ್ ಆರ್ ಶಾಪಿಂಗ್ ಕಾರ್ಡ್ಸ್ ಆ್ಯಂಡ್ ವಿಸಿಟಿಂಗ್ ಕಾರ್ಡ್ಸ್. ದಿಸ್ ಆಲ್ಸೋ ಗೋಸ್ ಇನ್ ಟು ಮೈ ಬ್ಯಾಗ್. ಆ್ಯಂಡ್ ದೆನ್ ಹೇರ್ ಟೈಸ್ ನನ್ನ ಹತ್ರ ಒಂದು 3-4 100% ಇರುತ್ತೆ. ಒಂದು 2-3 ನನ್ನ ಹಸ್ಬೆಂಡೇ ತೊಗೊಂಡೋಗ್ತಾರೆ. ಅವರು ಇವಾಗ ಕೂದಲು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಕಿತ್ಕೊಳ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಮುಂಚೆ ನನ್ನ ತಂಗಿ ಕಿತ್ಕೊಳ್ಳೋಳು, ಇವಾಗ ನನ್ನ ಹಸ್ಬೆಂಡ್ ಅಷ್ಟೇ. ಇದನ್ನು ಬಿಟ್ಟರೆ ಒಂದು ಸಣ್ಣ ಸೂಯಿಂಗ್ ಕಿಟ್ಟು, ಬಟ್ಟೆ ಹೊಲಿಯೋದಕ್ಕೆ ಅಂತ ಸೂಯಿಂಗ್ ಕಿಟ್ ಇರುತ್ತೆ. ಸೊ ಸೂಯಿಂಗ್ ಕಿಟ್ ನಾನು ಮುಂಚೆ ಲೈಕ್ ತುಂಬ ಟ್ರಾವೆಲ್ ಮಾಡ್ತಿದ್ದೆ. ಸೂಯಿಂಗ್ ಕಿಟ್ ಒಳಗಡೆ ನಾನು ಬೊಟ್ಟು ಇಟ್ಟಿದ್ದೀನಿ. ಎಸ್, ಟ್ರೆಡಿಷ್ನಲಿ ಸೂಯಿಂಗ್ ಕಿಟ್. ಇದರಲ್ಲಿ ಒಂದಷ್ಟು ದಾರಗಳು, ಸೂಜಿ, ಒಂದು ಸೇಫ್ಟಿ ಪಿನ್, 2 ಬಟನ್ ಎಲ್ಲನೂ ಇದೆ. ಇದು ಆ್ಯಕ್ಚುಲಿ ಯಾವುದೋ ಹೋಟ್ಲಲ್ಲಿ ನಾನು ತೊಗೊಂಡು ಬಂದೆ. ಇದನ್ನು ಬಿಟ್ಟು ನಾನು ಬೇರೆ ಬ್ಯಾಗಲ್ಲಿ ಡಿಫ್ರೆಂಟ್ ಸೂಯಿಂಗ್ ಕಿಟ್ಸ್ ಇರುತ್ತೆ. ಯಾಕೆ ಅಂದರೆ ಯಾವಾಗ ಏನು ಕಿತ್ತೋಗುತ್ತೆ ಅಂತ ಗೊತ್ತಾಗೋದಿಲ್ಲ ಬಟ್ಟೆಗಳಲ್ಲಿ. ಸೊ ಇದು ನಂಗೆ ತುಂಬ ಉಪಯೋಗಕ್ಕೆ ಬಂದಿದೆ. ಇವಾಗ ಅಂತಲ್ಲ, ಎಸ್ಪೆಷಲಿ ಶೂಟಿಂಗ್ ಟೈಮಲ್ಲಿ ನಂಗೆ ತುಂಬ ಉಪಯೋಗಕ್ಕೆ ಬಂದಿದೆ. ಸಡನ್ನಾಗಿ ಅಲ್ಲಿ ಹೊರಗಡೆ ಯಾರಿಗೂ ಏನೂ ಹೇಳೋದಕ್ಕಾಗೋದಿಲ್ಲ, ಒಂದು ಟೆನ್ಷನ್ ಸಿಚುವೇಶನ್ ಆಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಸೂಯಿಂಗ್ ಕಿಟ್ ತುಂಬ ಉಪಯೋಗಕ್ಕೆ ಬರುತ್ತೆ. ಇವಾಗ ಗೊತ್ತಿಲ್ಲ, ಸೆಟ್ಗಳಲ್ಲಿ ಪ್ರಾಬಬ್ಲಿ ಕಾಸ್ಟ್ಯೂಮರ್ಸ್ ಇರ್ತಾರೆ, ಅವರೇನೇ ಎಲ್ಲ ಮಾಡಿಕೊಡ್ತಾರೆ. ಇದು ನನ್ನ ಫೇವ್ರೆಟ್ ಇದು ಆ್ಯಕ್ಚುಲಿ. ಇದು ಬಂದು ಕಿವಿ ಕ್ಲೀನ್ ಮಾಡೋದು. ಐ ಡೋಂಟ್ ಸೇ ಎವ್ರಿಬಡಿ ಅಪ್ರೂವ್ಸ್ ಆಫ್ ಇಟ್, ಬಟ್ ಇದು ಸಿಲ್ವರ್ದು ಕಿವಿ ಕ್ಲೀನ್ ಮಾಡೋದು. ಆ್ಯಂಡ್ ಇದು ಏನಕ್ಕಿದೆ ಅಂತಲೇ ಗೊತ್ತಿಲ್ಲ ನನಗೆ. ಪ್ರಾಬಬ್ಲಿ ಹಲ್ ಕ್ಲೀನ್ ಮಾಡ್ಕೊಳಕ್ಕೆ ಅನಿಸುತ್ತೆ. ಬಟ್ ವಿತ್ ದಿಸ್ ಸಣ್ಣ ಗೆಜ್ಜೆ, ಇದು ನಮ್ಮ ಅಮ್ಮನ ಹತ್ರ ನಾನು ಕಿತ್ಕೊಂಡ್ಬಂದೆ. ನನ್ನ ಕಿವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋ ಸುಮ್ಮನೆ ಕಿವಿಗೆ ಹಾಕ್ಬಿಟ್ಟು ಹಿಂಗೆ ಅಳ್ಳಾಡ್ಸಿದ್ರೆ ಅದಕ್ಕೆ ಬರೋ ಒಂದು ಆನಂದ, ಆಹಾ, ತುಂಬ ನನಗೆ ಇಷ್ಟ. ಇದು ಆ್ಯಕ್ಚುಲಿ ನನಗೆ ಇಯರ್ ಬಡ್ಸ್ಗಿಂತ ಇದೇ ಸೇಫ್ ಅಂತ ಅನಿಸುತ್ತೆ. ಬಟ್ ದಿಸ್ ಇಸ್ ಆಲ್ವೇಸ್ ಬೀನ್ ಹ್ಯಾಂಡಿ, ಸೊ ನಂಗೆ ತುಂಬ ಇಷ್ಟ ಇದು ಆ್ಯಕ್ಚುಲಿ ನಮ್ಮ ಅಮ್ಮಂದು ಕಿತ್ಕೊಂಬಂದಿದ್ದೀನಿ ಆಬ್ವಿಯಸ್ಲಿ ಮಗಳಾಗಿ. ಇದು ನನ್ನ ಹ್ಯಾಂಡ್ ಬ್ರೇಸ್ಲೆಟ್ಸ್. ಇದು ಯಾವಾಗಲೂ ಹಾಕೋದಿಲ್ಲ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಈ ಹ್ಯಾಂಡ್ ಬ್ರೇಸ್ಲೆಟ್ಸ್ ಬಂದು ಈ ಬ್ಯಾಗ್ ಒಳಗೆ ಹೋಗುತ್ತೆ. ಇದೊಂದು ಸಣ್ಣ ಚೈನ್ ವಿತ್ ದೊಡ್ಡ ಪರ್ಲ್ ಡಾಲರ್. ಏನಕ್ಕಾದರೂ ಉಪಯೋಗಕ್ಕೆ ಬಂದರೆ ಸಡನ್ನಾಗಿ ಹೊರಗಡೆ ಹೋದಾಗ ಕತ್ತಲ್ಲಿ ಏನೂ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಇದೊಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಯರಿಂಗ್ಸ್ ಇರುತ್ತೆ ಯಾವಾಗಲೂ ನನ್ನ ಹತ್ರ. ಯೂಶ್ವಲಿ ನಾನು ಕಿವಿಗೇನೂ ಹಾಕೋದೇ ಇಲ್ಲ, ಇವಾಗಲೂ ಹಾಕಿಲ್ಲ. ಸೊ ಇಯರಿಂಗ್ಸ್ ಯೂಶ್ವಲಿ ನನ್ನ ಹತ್ರ ಹ್ಯಾಂಡಿಯಾಗಿದ್ದೇ ಇರುತ್ತೆ. ಯಾಕೆಂದರೆ ನಾನು ಸಡನ್ನಾಗಿ ನಮ್ಮಮ್ಮ ಮನೆಗೆ ಹೋದಾಗ ನಮ್ಮಮ್ಮ ಬೈತಾ ಇರ್ತಾರೆ ನನಗೆ, ನೀನೇನು ಹಾಕ್ಕೊಳ್ದೆ ಬರ್ತೀಯ ಕಿವಿಗೆ ಹೆಂಗೆ ಅಂತ. ಸೊ ಇಯರಿಂಗ್ಸ್ ಇದು ಈ ಥರದ್ದು ಕ್ಲಾತ್ ಯೂಶ್ವಲಿ ಬ್ಯಾಗಲ್ಲಿ ಇರುತ್ತೆ. ಸೊ ಸ್ಪ್ರೇ ಹಾಕ್ಕೊಂಡಾಗ ಒರೆಸೋದಕ್ಕೆ ಏನಾದರೂ ಬೇಕಲ್ವ, ಸೊ ಈ ಥರದ್ದಿರುತ್ತೆ. ಇದು ಆ್ಯಕ್ಚುಲಿ ವಾಶ್ಗೆ ಹಾಕಬೇಕು. ಈ ಥರದ್ದು ಒಂದು 5-6 ಇದೆ ನನ್ನ ಹತ್ರ. ಅದು ಯೂಶ್ವಲಿ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಇದು ಅಫ್ಕೋರ್ಸ್
ಮಿಂಟ್ ಯೂಶ್ವಲಿ ಯೂಸ್ ಮಾಡ್ತೀನಿ. ಇದರಲ್ಲಿ ಇದು ಸದ್ಯಕ್ಕೆ ಖಾಲಿ ಆಗಿದೆ, ಬಟ್ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ, ಅಂದರೆ ನೆನ್ಪು ಮಾಡ್ಕೊಂಡು ಇನ್ನೊಂದು ಮಿಂಟ್ ಬಾಕ್ಸ್ ತೊಗೊಳೋದಕ್ಕೆ. ಸೊ ದಿಸ್ ಅಗೇನ್ ಇಸ್ ಅ ಹ್ಯಾಂಡಿ ಪ್ಲಾಸ್ಟ್. ಇದೊಂದು ಬ್ಯಾಂಡೇಡು, ಇದು ಕಾಟನು, ಇಯರ್ಬಡ್ಸ್ ನಾನೇನಕ್ಕೆ ಇವಾಗ ತಾನೇ ಹೇಳಿದ್ನಲ್ಲ ಇಯರ್ಬಡ್ಸ್ ಉಪಯೋಗಿಸಲ್ಲ ಅಂತ. ಇಯರ್ಬಡ್ಸ್ ಏನಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ, ನನಗೆ ಐಲೈನರ್ ಹಾಕೊಂಡಾಗ, ಕಾಜಲ್ ಹಾಕೊಂಡಾಗ ಅಲ್ಲಿ ಇಲ್ಲಿ ಸ್ಮಜ್ ಆಗಿಬಿಟ್ರೆ ನಾನು ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಈಸಿಯಾಗಿ ತೆಗಿಬೋದು. ಸೊ ಅದರಿಂದ ಇಯರ್ಬಡ್ಸು ಕಾಟನ್ ಇರುತ್ತೆ. ಆ್ಯಂಡ್ ಇದು ಬಂದು ಹ್ಯಾಂಡ್ ಟವಲ್, ಅಂದರೆ ಸ್ವಲ್ಪ ನೀರು ಹಾಕಿದ್ರೆ ಅದು ಒಂದು ದೊಡ್ಡ ಟವಲ್ ಥರ ಓಪನ್ ಆಗುತ್ತೆ. ಸೊ ಅದನ್ನು ಮುಖ ಒರೆಸ್ಕೋಬೋದು, ಕೈ ಒರೆಸ್ಕೋಬೋದು, ಏನು ಬೇಕಾದ್ರೂ ಒರೆಸ್ಕೋಬೋದು. ಸೊ ದಿಸ್ ಇಸ್ ಒನ್ ಎಮರ್ಜೆನ್ಸಿ ಕಿಟ್ ಥರ. ನೋಡಿ ಎಷ್ಟು ತುಂಬ್ತಾ ಇದೆ ಬ್ಯಾಗ್ ಒಳಗಡೆ. ಆ್ಯಂಡ್ ಇದೊಂದು ಸಣ್ಣ ನೇಲ್ ಕಟರ್, ತುಂಬ ಚಿಕ್ಕ ನೇಲ್ ಕಟರ್ ಇದು. ಆ್ಯಕ್ಚುಲಿ ನಾನು ನಮ್ಮ ನೆಫ್ಯೂ ಮನಸ್ವಿನ್ಗೋಸ್ಕರ ತೊಗೊಂಡಿದ್ದು, ಬಟ್ ಅದಾದಮೇಲೆ ನಾನೇ ಇಟ್ಕೊಂಡಿದ್ದೀನಿ. ಇಟ್ಸ್ ಸೋ ಕ್ಯೂಟ್ ಒಂಥರ. ಸೊ ಇದೊಂದು ಸಣ್ಣ ನೇಲ್ ಕಟರ್. ಇದಾದಮೇಲೆ ನನ್ನ ಹತ್ರ ಅರೌಂಡ್ ಇದು 3 ಬಾಟ್ಲಿದೆ. ಇದು ಬಂದು ಐ ಡ್ರಾಪ್ಸ್. ಅಂದರೆ ನಮ್ಮ ಸೀಸನ್ ಬಿಗ್ ಬಾಸ್ ಆದಮೇಲೆ ನನಗೆ ತುಂಬ ಐ ಎಫೆಕ್ಟ್ ಆಗಿತ್ತು. ಸೊ ಆವಾಗಲಿಂದ ಸ್ವಲ್ಪ ಐ ಡ್ರಾಪ್ಸ್ ಇಟ್ಕೊಂಡಿರ್ತೀನಿ. ಹಾಗಾದ್ರೆ ಸಡನ್ನಾಗಿ ಕಣ್ಣು ಫ್ಲಿಕ್ಕರ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಐ ಕ್ಲೀನ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಬೋದು. ನಾನು ಯೂಶ್ವಲಿ ಫ್ಲಿಕ್ಕರಿಂಗ್ ಪ್ರಾಬ್ಲಮ್ಗೆ ಐ ಡ್ರಾಪ್ಸ್ ಯೂಸ್ ಮಾಡ್ತೀನಿ. ಸೊ ಬಿಗ್ ಬಾಸ್ ಆದಮೇಲೆ ಆಬ್ವಿಯಸ್ಲಿ ನಮ್ಮ ಸೀಸನ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಏನಕ್ಕೆ ಐ ಡ್ರಾಪ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಐ ಡ್ರಾಪ್ಸ್. ಆಮೇಲೆ ಬ್ಯಾಗಲ್ಲಿ ಏಲಕ್ಕಿ ಇಟ್ಟಿರ್ತೀನಿ. ಇದು ಏಲಕ್ಕಿ ನಮ್ಮಮ್ಮ ಹೇಳಿದ್ರು ಬ್ಯಾಗಲ್ಲಿ ಇಟ್ಕೋ ಅಂತ. ಗುಡ್ ಲಕ್ಗೋ ಏನಕ್ಕೋ ಅಂತ ಗೊತ್ತಿಲ್ಲ, ಇದನ್ನ ಇಟ್ಕೋ ಅಂತ ಹೇಳಿದ್ರು. ಆ್ಯಕ್ಚುಲಿ ಇಟ್ಕೋ ಅಂತ ಹೇಳಿದ್ರು ಅಲ್ಲ, ಅವರೇ ತಂದು ಇಟ್ಟಿದ್ದು. ಸೊ ಏಲಕ್ಕಿ. ಆಮೇಲೆ ನನ್ನ ಕಾರ್ ಕೀ. ಇದು ಕಾರ್ ಕೀ ಮತ್ತು ಮನೆ ಕೀ ಇಲ್ಲಿ ಆಲ್ವೇಸ್ ಫ್ರಂಟಲ್ಲಿ ಇದ್ದೇ ಇರುತ್ತೆ. ಆಮೇಲೆ ಟು ದ ಮೇಜರ್ ಪೋರ್ಷನ್ ಆಫ್ ದಿಸ್ ವಿಡಿಯೋ, ನನ್ನ ವಾಲೆಟ್. ಆ್ಯಕ್ಚುಲಿ ನನ್ನ ಹಳೆ ವಾಲೆಟಲ್ಲಿ ಜಾಗನೇ ಇರಲಿಲ್ಲ. ಈ ವಾಲೆಟಲ್ಲಿ ಜಾಗ ಇದೆ. ಸೊ ದಿಸ್ ಇಸ್ ಅಗೇನ್ ಮೈ ಫೇವ್ರೆಟ್ ವಾಲೆಟ್. ಇವಾಗ ಹೊಸದಾಗಿ ಬಂದಾಗಲಿಂದ ನಂಗೆ ತುಂಬ ಖುಷಿಯಾಗುತ್ತೆ ಈ ವಾಲೆಟ್ ಬಂದಾಗಲಿಂದ. ಸೊ ಐ ಮೀ ಶೋ ಯು. ಒಂದು ನಂದು ಚಂದು ಫೋಟೋ ಇದೆ ಇಲ್ಲಿ. ಸೊ ಇದು ನಮ್ಮ ಮದುವೆ ಫೋಟೋ. ಅದಾದಮೇಲೆ ಇಲ್ಲಿ ನಮ್ಮದು ಕಾರ್ಡ್ಸ್ ಇದೆ. ಅದಾದಮೇಲೆ ಇಲ್ಲಿ ನನ್ನ ಲೈಸೆನ್ಸ್, ನನ್ನ RC ಕಾರ್ಡ್, ಮತ್ತು ಇದು ನನ್ನ KTV ಅಸೋಸಿಯೇಷನ್. ನಾನು ಲಕ್ಷ್ಮೀ ವರಮ ಶುರು ಮಾಡಿದಾಗ ತೊಗೊಂಡಿದ್ದ ಕಾರ್ಡ್ ಇದು, KTV ಅಸೋಸಿಯೇಷನ್ದು. ಸೊ ನಾವು ಆ್ಯಂಡ್ ದೆನ್ ಸಮ್ ಕ್ಯಾಶ್. ಇದಾದಮೇಲೆ ಇಲ್ಲಿ ಕೂಡ ಒಂದಷ್ಟು ಕಾರ್ಡ್ನ ಸ್ಟೋರ್ ಮಾಡ್ಕೋಬೋದು. ಸೊ ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಇಲ್ಲಿ ಇನ್ನೊಂದು ಕಾರ್ಡು. ಸೊ ಇಲ್ಲಿ ಒಂದಷ್ಟು ಕಾರ್ಡ್ಸು, ಇಲ್ಲೆಲ್ಲ ಸಂದಿಲೆಲ್ಲ ತೋರಿಸ್ಕೊಳಕ್ಕೆ ಇದರಲ್ಲಿ ಜಾಗ ಇದೆ. ಆ್ಯಂಡ್ ಇಲ್ಲಿ ಅಗೇನ್ ಸಮ್ ಚೇಂಜ್. ಸೊ ನನಗಂತೂ ತುಂಬ ಖುಷಿ ಆಯಿತು. ದಿಸ್ ಇಸ್ ಅ ವೆರಿ ನ್ಯೂ ವಾಲೆಟ್ ಐ ಬಾಟ್. ಆ್ಯಂಡ್ ತುಂಬ ಅಫೋರ್ಡಬಲ್ ಆಗಿ ಕೂಡ ಇದೆ. ಸೊ ದಟ್ಸ್ ಇಟ್. ವಾಟ್ಸ್ ಇನ್ ಮೈ ಬ್ಯಾಗ್ ಇಷ್ಟಿದೆ ನನ್ನ ಬ್ಯಾಗಲ್ಲಿ. ಇದನ್ನು ಬಿಟ್ಟರೆ ಎಕ್ಸ್ಟ್ರಾ ಏನಿರ್ಬೋದಪ್ಪ, ಶೇಡ್ಸ್ ಇರ್ಬೋದು. ಶೇಡ್ಸ್ ಯೂಶ್ವಲಿ ನನ್ನ ಬ್ಯಾಗಲ್ಲಿ ಶೇಡ್ದು ಬಾಕ್ಸ್ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ ಕಾರ್ ಮುಂದೆಗಡೆನೇ ಇರುತ್ತೆ. ಸೊ ನಾನು ಕಾರ್ ಹತ್ತಿದಾಗೆಲ್ಲ ಅವಾಗ ಮಾತ್ರ ಜನರಲಿ ಯೂಸ್ ಮಾಡೋದು ಶೇಡ್ಸ್ನ. ಸೊ ಹಾಗೆ ಉಪಯೋಗಿಸ್ಬಿಟ್ಟು ಅಲ್ಲೇ ಇಟ್ಬಿಡ್ತೀನಿ. ಸೊ ಶೇಡ್ಸ್ ಬಾಕ್ಸು ಕಾರಲ್ಲೇ ಇರುತ್ತೆ. ಆ್ಯಂಡ್ ಬೇರೆ ಏನು ಎಕ್ಸ್ಟ್ರಾ ಜನರಲಿ ನೀವೇನೇನು ಇಟ್ಕೊಳ್ತೀರಾ ಪ್ರಾಬಬ್ಲಿ ಅದಿರ್ಬೋದು. ಈಗಾಗಲೇ ತುಂಬಿದೆ ಇಟ್ಕೊಳ್ತೀನಿ. ಬಟ್ ಎಸ್, ದಿಸ್ ಇಸ್ ವಾಟ್ಸ್ ಇನ್ ಮೈ ಬ್ಯಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ನಿಮ್ಗೆ ಇದರಿಂದ ಏನಾದರೂ ಈ ವಸ್ತುನ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ನನಗೂ ಉಪಯೋಗಕ್ಕೆ ಬರುತ್ತೆ ಅನ್ಸದೆ, ಡೆಫಿನೆಟ್ಲಿ ಯೂಸ್ ಮಾಡಿ. ಆ್ಯಂಡ್ ಬೇರೆ ಯಾವುದಾದ್ರೂ ವೀಡಿಯೋಸ್ ನಾನು ಮಾಡೋದನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಐ ವಿಲ್ ರೀಡ್ ಆಲ್ ಯೋರ್ ಕಾಮೆಂಟ್ಸ್ ಆ್ಯಂಡ್ ನೋಡೋಣ. ನೀವು ಸಜೆಸ್ಟ್ ಮಾಡಿರೋ ವೀಡಿಯೋಸ್ ನಾನು ಮಾಡಬಹುದಾಗಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಸೊ ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಒತ್ತಿ. ನಮ್ಮ ವೀಡಿಯೋಸ್ ನಿಮಗೆ ಯಾವಾಗ ಬರುತ್ತೋ ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Until then, bye-bye.